ನಮಸ್ಕಾರ ಎಲ್ಲರಿಗೂ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಕುಕ್ರಿಗೆ ಸ್ವಾಗತ. ಕುಕ್ರಿ ಅಂದರೆ ಏನು ಯೋಚನೆ ಮಾಡ್ತಾಯಿದ್ದೀರಾ? ಕುಕ್ರಿ ಅನ್ನೋದು ಒಂದು ನೈಫ್. ಆ ನೈಫ್ನ ನಾವು ಮಾಡಿಫೈ ಮಾಡಿಬಿಟ್ಟು COOKRI ಅಂತ ಮಾಡಿದ್ದೀವಿ. ಇದು ಒಂದು ಕುಕ್ಕಿಂಗ್ ಚಾನಲ್ಲು. ಆಲ್ರೆಡಿ ಯೂಟ್ಯೂಬಲ್ಲಿ ಸಾವಿರಾರು ಕುಕ್ಕಿಂಗ್ ಚಾನಲ್ಗಳು, ನಮ್ಮದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತೀರಾ? ಅಟ್ ಪ್ರೆಸೆಂಟ್ ಕೇಳಿದೆ ನನಗೂ ಏನೂ ಗೊತ್ತಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುರು ಮಾಡಿದ್ದೀವಿ. ಮುಂದೆ ಹೋಗ್ತಾ 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 ಸುಮಾರು ಪ್ಲ್ಯಾನ್ಸ್ಗಳಿದೆ. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಬರೋಣ. ನೋಡೋಣ ಎಲ್ಲಿಗೆ ಹೋಗುತ್ತೆ ನಮ್ಮ ಚಾನಲ್ ಅಂತ. ನಿಮ್ಮ ಕಡೆ ನಾನು ಕೇಳ್ಕೊಳ್ಳೋದಂತೆ, ಎಲ್ಲರೂ ದಯವಿಟ್ಟು SSLC ಮಾಡಿ. SSLC ಅಂದರೆ ಏನಂತ ಅಂದ್ಕೊಳ್ತಾ ಇದ್ದೀರಾ? ಸಬ್ಸ್ಕ್ರೈಬು, ಶೇರು, ಲೈಕು, ಕಮೆಂಟ್ ಮಾಡಿ. ಇವತ್ತಿನ ಮೊದಲನೇ ರೆಸಿಪಿ ತುಂಬ ಸಿಂಪಲಾಗಿ ರೆಸಿಪಿ ಟ್ರೈ ಮಾಡೋಣ ಅಂತಿದ್ದೀವಿ. ಯಾಕಂದರೆ ಫಸ್ಟ್ ವೀಡಿಯೋ ಅಲ್ವಾ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಡೋದು ಬೇಡ ಅಂತ. ಸೊ ಹಾಗಾಗಿ ಪೈನಾಪಲ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂತ ಮನೆಯವ್ರು ಮಾಡ್ತಾಯಿದ್ದಾರೆ. ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ಮಾಡೋದೆಲ್ಲ ಲೇಡೀಸ್, ಆದರೆ ವಾಯ್ಸ್ ಓವರ್ ಮಾತ್ರ ನಾನು ಕೊಡ್ತೀನಿ. ಎಲ್ಲರ ಮನೇಲೂ ವೀಡಿಯೋಗೆ ಶೈ, ಆದರೆ ನಮ್ಮಲ್ಲಿ ಆಡಿಯೋಗೂ ಶೈ ಇದ್ದಾರೆ. ಏನು ಮಾಡೋಣ, ಇರಲಿ ಬಿಡಿ, ಲೇಡೀಸ್ ಏನೋ ಮುಂದೆ ಬಂದಿದ್ದಾರೆ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಡಿ ಅಂತ. ನಮ್ಮ ಕೈಲ ಸಹಾಯ ನಾವು ಮಾಡೋಣ. ಪೈನಾಪಲ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬ್ರೆಡ್ 3 ಸ್ಲೈಸು, ಬಟರ್, ಕ್ಯಾಂಡ್ ಪೈನಾಪಲ್. ನಾರ್ಮಲ್ ಪೈನಾಪಲ್ ನಡೆಯೋದಿಲ್ಲ, ಕ್ಯಾಂಡ್ ಪೈನಾಪಲ್ಲೇ ಬೇಕಾಗುತ್ತೆ. ಐಸ್ ಕ್ರೀಮು, ಪೈನಾಪಲ್ ಅಥವಾ ಮ್ಯಾಂಗೋ ಐಸ್ ಕ್ರೀಮ್ ಆದರೆ ಓಕೆ. ಪೈನಾಪಲ್ ಜಾಮು ಮತ್ತು ಸ್ವಲ್ಪ ಚೀಸ್ ಗ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ. ದೇವರಾಣೆ, ಈ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನಮ್ಮಲ್ಲಿ ಇರಲಿಲ್ಲ. ಈ ವಿಡಿಯೋ ಮಾಡಬೇಕು ಅಂತ ಹೋಗಿ ತೊಗೊಂಬಂದಿರೋದು. ಮಾಡೋ ವಿಧಾನ ತುಂಬ ಸಿಂಪಲ್ಲು. 3 ಸ್ಲೈಸ್ ಬ್ರೆಡ್ ತೊಗೊಳ್ಳಿ. ಆ ಸ್ಲೈಸ್ಗೆ ನೀಟಿಗೆ ಒಂದು ಸೈಡ್ ಬಟರ್ ಹಚ್ಚಿ. ಬಟರ್ ಹಚ್ಚಾದ್ಮೇಲಿಂದ ಪೈನಾಪಲ್ ಜಾಮ್ ಏನಿದೆಯಲ್ಲ, ಆ ಪೈನಾಪಲ್ ಜಾಮ್ನು ನೀಟಿಗೆ ಆ ಬಟರ್ ಮೇಲ್ಗಡೆ ಹಾಕಿ ನೀಟಿಗೆ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಾದಮೇಲೆ ನಾವು ಮತ್ತೆ ತಂದಿರೋ ಕ್ಯಾಂಡ್ ಪೈನಾಪಲ್ ಇದೆಯಲ್ಲ, ಅದರಲ್ಲಿ 1 ಸ್ಲೈಸ್ ತೆಗೆದು ಒಂದು ಬ್ರೆಡ್ ಪೀಸ್ ಮೇಲೆ ಈ ಥರ ಇಟ್ಕೊಳ್ಳಿ. ಅದಿಟ್ಮೇಲೆ ಅದರ ಮೇಲ್ಗಡೆ ಚೀಸ್ನ ಸ್ವಲ್ಪ ಗ್ರೇಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಚೀಸ್ ಇಷ್ಟ ಆಯಿತು ಅಂತೇಳಿ ಜಾಸ್ತಿ ಹಾಕೋಬೋದು, ಅಥವಾ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸ್ಲೈಸ್ ಆ ಬ್ರೆಡ್ನ ಅದ್ರ ಮೇಲೆ ಇಟ್ಟು, ಅದರ ಮೇಲೆ ಇನ್ನೊಂದು ಪೈನಾಪಲ್ ಸ್ಲೈಸ್ ಇಡಿ. ಈ ಪೈನಾಪಲ್ ಸ್ಲೈಸ್ ಮೇಲೆ ಸ್ವಲ್ಪ ಪೈನಾಪಲ್ ಐಸ್ ಕ್ರೀಮ್ ಅಥವಾ ಮ್ಯಾಂಗೋ ಐಸ್ ಕ್ರೀಮ್, ನಿಮ್ಮ ಹತ್ರ ಯಾವುದಿದೆಯೋ ಅದು, ಅಥವಾ ವ್ಯಾನಿಲಾ ಐಸ್ ಕ್ರೀಮ್ ಆದರೂ ನಡೆಯುತ್ತೆ. ಅದನ್ನು ಹಾಕಿ ನೀಟಿಗೆ ತಿರ್ಗಾ ಅದರ ಮೇಲೆ ಚೀಸ್ನ ಗ್ರೇಟ್ ಮಾಡಿ ಕವರ್ ಮಾಡಿ. ಬ್ರೆಡ್ ಕವರ್ ಮಾಡಾದ್ಮೇಲಿಂದ ಅದನ್ನು ನೀಟಿಗೆ ಕಟ್ ಮಾಡಿ 4 ಸ್ಲೈಸ್ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕೊಡಿ. ಇದು ಪೈನಾಪಲ್ ಸ್ಯಾಂಡ್ವಿಚ್ ರೆಡಿ, ಸವಿಯಲು ಸಿದ್ಧ. ಮೊದಲನೇ ಸರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು SSLC ಮಾಡಿ. ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.